ಅದನ್ನು ಭೂಮಿ ಇಟ್ಕೊಂಡ್ಬಿಟ್ಟು ಖಂಡಿತ ಆಗೋಯ್ತು ಅಂತ ಗಣ ಮನೆ ಹಾಕಬಾರ್ದು. ಯಾಕಂದರೆ ತಪ್ಪು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಭಾರಿ ತಪ್ಪು. ಜಮೀನಿದೆ ಒಡವೆ ಥರ ಅದು ಕೊಡೋದು, ಸರಿ ಮಾಡಿಕೊಡೋದು, ಕಷ್ಟಪಟ್ಟು ಬೇರೆ ಯಾವುದಾದ್ರು ದಾರಿ ನೋಡ್ಕೊಂಡು ಒಂದಷ್ಟು ಬ್ಯಾಂಕಲ್ಲಿ ಬಡ್ಡಿ ಹಾಕೊಂಡು ವ್ಯವಸಾಯ ಮಾಡೋದು, ಬೇರೆ ಏನು ಮಾಡೋಕ್ಕಾಗುತ್ತೆ? ಸ್ವಲ್ಪ ಬ್ಯಾಂಕ್ ಹೋದರೆ ಅರಾಜಕತೆ ಜಾಗ ಬ್ಯಾಂಕ್ ಹೋಗಿ ಕೈ ಸಾಲ ಮಾಡಬೇಕು. ಬ್ಯಾಂಕು ಅಂದರೆ ಭಯ, ಬ್ಯಾಂಕಲ್ಲಿ ಅದೇ. ಆಮೇಲೆ ಒಡವೆ ಸಾಲ ಅಯ್ಯೋ ಕಾವೇರಿ ಕೊಳ್ಳದ ನೀರನ್ನು ಉಪಯೋಗಿಸಿಕೊಂಡು ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ರೈತ ಮಿತ್ರರಿಗೂ, ರೈತ ಬಾಂಧವರಿಗೂ, ರೈತ ಬಂಧುಗಳಿಗೆ ನೋವಿನ ನಮಸ್ಕಾರ ತಿಳಿಸ್ತಾ ಇದ್ದೀವಿ. ನಾವು ಒಂದೂವರೆ ತಿಂಗಳಿಂದ ಮಳೆ ಬರ್ಬೋದು ಅಂತಲೇ ಅಂದ್ಕೊಂಡ್ವಿ. ಒಂದು ಯೋಗ ಬೇರೆ ರೀತಿ ಇತ್ತು, ತುಂಬ ಚೆನ್ನಾಗಿ ಬರಬೇಕಾಗಿತ್ತು. 2-3 ದೊಡ್ಡ ಮಳೆಗಳು ಬಿರುಗಾಳಿಯಿಂದ ಅಷ್ಟು ಜೋರಾಗಿ ಗಾಳಿ ಹೊಡೆದಿರೋದು ಕಳ್ಕೊಂಡು ಹೋಗ್ಬಿಡ್ತಾರೆ ಮಳೆ. ಅದು ಈ ಮುಂಗಾರು ನಮಗೆ ಒಳ್ಳೆ ಚುರುಕಾಗಬೇಕಾಗಿತ್ತು, ಅದು ಸ್ವಲ್ಪ ಹೊಡೆತಿತ್ತು. ತಡವಾಗಿ ಬಂದಿರೋದು ಅದು ಯಾವತ್ತಕ್ಕೂ ನಮ್ಮ ಸಮಯಕ್ಕೆ ಉಪಯೋಗ ಇದ್ದಿರ್ತಕ್ಕಂಥ ಒಂದು ಮಳೆ ಆಯಿತು. ಹಾಗೂ ನಾನು ದಾರಿ ಉದ್ದಕ್ಕೂ ಬರುವಾಗ ನೋಡಿದೆ, ಒಂದು ಹನಿ ಮಳೆ ಇಲ್ಲ, ಬೆಳೆ ಎಲ್ಲ ಒಣಗ್ತಾ ಬಿದ್ದಿದ್ದಾವೆ. ನಮ್ಮ ತೋಟ ಅಕ್ಕಪಕ್ಕದಲ್ಲೇ ಬೆಳೆ ಒಣಗ್ತಾ ಬಿದ್ದಿದ್ದಾವೆ. ನಮಗೆ ಹೊಟ್ಟೆ ಬರುತ್ತಿದೆ. ಅದು ಒಣಗುವಾಗ ರೈತ ಹೇಳ್ತಾನೆ, ನಾನು 50,000 ಖರ್ಚು ಮಾಡಿದೆ, ಹಂಗೆ ಹೋಯ್ತಾನೆ, ನಾನು ಕೊಯ್ದುಬಿಟ್ಟು ಜನಕ್ಕೆ ಹಾಕ್ಬಿಡ್ತೀನಿ, ಅದನ್ನು ನಮ್ಮ ಹೊಟ್ಟೆ ಉದ್ದೋಗುತ್ತೆ ಇದೆ. ಹಾಗೂ ಪೈಪಲ್ಲಿ ನಾನು 1 ಇಂಚ್ ಪೈಪಲ್ಲಿ ಎಷ್ಟಾಗುತ್ತೆ ಹೆಚ್ಕೊಂಡು 3-4 ಎಕರೆ ಇರೋದು, ಅದು 4 ಎಕರೆದಿಂದ 40 ಎಕರೆವರೆಗಿದೆ. ಪಾಪ ಡ್ರೋನ್ನಲ್ಲಿ ತರಿಸಿ ಹಾಯಿಸೋದು, ಏನು ಮಾಡಿದ್ರು ಆ ಗಾಳಿಗೆ ಕರೆಕ್ಟಾಗಿ ನೀರು ಕೂತ್ಕೋತಾ ಇಲ್ಲ. ತೊಗರಿ ಅವರೇ ಈಗ 2 ಬೆಳೆ ಪಾಪ, ಒಂದು ಹೋದರೆ ಒಂದು ಬರಲಿ ಅಂತ ಪಾಪ ಮಾಡಿದರೆ, ತೊಗರಿ ಆದವ್ರಿಗೆ ಸಹಾಯ ಆಗೋದು, ಅದು ಹೊಟ್ಟೆ ತಿಂದ್ಬಿಟ್ಟು ಸಮಾಧಾನ ಹಿಡಿದು ಧೈರ್ಯ ಹಿಡಿದು ಕೊಯ್ದುಬಿಟ್ಟು ಮತ್ತೆ ರಾಗಿ ಮಳೆ ಹೋಗ್ಬೇಕಾಗಿತ್ತು, ರಾಗಿ ಬಿತ್ತನೆ ಆಗಬೇಕಾಗಿತ್ತು ಎಲ್ಲ ಕಡೆ. ಅದು ಪಾಪ ಎಲ್ಲ ತಡವಾಗ್ತಾ ಇದೆ. ಏನು ತುಂಬ ನೋವಾಗ್ತಾ ಇರುವಂಥ ವಿಷಯ ಇವತ್ತು ನಮಗೆ ಡ್ಯಾಮ್ನಲ್ಲಿ ನೀರು ಕಡಿಮೆ ಇರೋದ್ರಿಂದ KRS ಅಲ್ಲಿ ಏನು ಆದೇಶ ಬಂದಿತ್ತು, ಆದೇಶಕ್ಕೆ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರಿಸ್ಥಿತಿಗಳನ್ನ ಸರಿಯಾದ ರೀತಿಯಲ್ಲಿ ಮೆಷರ್ಮೆಂಟ್ ಅಲ್ಲಿ ಅವ್ರ ಕಡೆ ಡ್ಯಾಮ್ನಲ್ಲಿ ಎಷ್ಟಿದೆ, ನಮ್ಮ ಹತ್ರ ಡ್ಯಾಮಲ್ಲಿ ಎಷ್ಟಿದೆ, ಇದು ಕುಡಿಯೋ ನೀರಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವು ಒಂದು ಅಫಿಡವಿಟ್ ಮಾಡಿ ಮತ್ತೆ ಒಂದು IA ಹಾಕ್ಬಿಟ್ಟು ಇಮಿಡಿಯೇಟ್ ಅದನ್ನು ನಾವು ತಡೆದು ನಿಲ್ಲಿಸಲೇಬೇಕು. ಯಡಿಯೂರಪ್ಪ ಸಾಹೇಬರು ಕೂಡ ಅದನ್ನೇ ಹೇಳಿದ್ರು, ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ತಕ್ಷಣ ಇದನ್ನು ಮಾಡಿ ಅದನ್ನು ಮಾಡಬೇಕು. ಆಮೇಲೆ ಅದಲ್ದಿರ ನಾವು ಹರಿಸಿದ್ವಿ 2 ವರ್ಷದಿಂದ 24ರಲ್ಲಿ 334, 25ನೇ ಇಸ್ವಿನಲ್ಲಿ 330, ಒಟ್ಟು 664 TMC ಹರಿಸಿದ್ದೀವಿ ನಾವು. ಅದು ಈಗ ಇವ್ರೇನು ಹೇಳ್ತಾರೆ, ವರ್ಷಕ್ಕೆ ಸುಪ್ರೀಂ ಕೋರ್ಟ್ ಆದೇಶ 177, 175 TMC, ಅದು ಹೆಚ್ಚು ಕಡಿಮೆ 350. ಅಲ್ಲಿಗೆ 300, 280, 290 TMC ನಾವು ಜಾಸ್ತಿನೇ ಹರಿಸಿದ್ವಿ. ಈಗ ಕುಡಿಯೋ ನೀರನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ಬೇಕು. ಆಮೇಲೆ ಇಂಥ ಪರಿಸ್ಥಿತಿ ಬಂದಾಗ 3 ಬೆಳೆ 4 ಬೆಳೆ ಮಾಡ್ಕೊಳ್ಳುವಂಥ ಕೆಲಸ ನಾವು ಮಾಡಬಾರ್ದು. ರೈತರಿಗೆ ನಾನು ಮತ್ತೂ ಒಂದ್ಸರಿ ಎಚ್ಚರಿಕೆ ಕೊಡ್ತೀನಿ, ಈ ಥರ ಬರುತ್ತೆ ಅಂತ ಗೊತ್ತಾದ ಮೇಲೆ ಅಂದ್ಕೊಂಡಿರ್ತೀವಿ, ನಾವು ಮಾಡಿರ್ತೀವಿ, ತಕ್ಷಣ ಪರ್ಯಾಯ ವ್ಯವಸ್ಥೆ ನಾವೇನು ಮಾಡೋಕ್ಕಾಗತ್ತೆ ಅನ್ನುವಂಥದ್ದು ಯೋಚನೆ ಮಾಡಬೇಕಿಂತ ಬೇಸಿಗೆ ಕಾಲ ಥರ ಇದೆ. ಆಮೇಲೆ ನೀರು ಇಲ್ಲದೇ ಇರೋ ಬೆಳೆ ಯಾವ್ದು ಮಾಡೋದು, ಎಳ್ಳು ಹೆಚ್ಚಕ್ಕಾಗತ್ತೆ ಅಂತ ನೋಡ್ಬೇಕು ನಾವು. ಆ ಥರ ನಾವು ಬದಲಾವಣೆ ಮಾಡಬೇಕು. ಅರಳಿ ಗಿಡ ಒಂದೊಂದ್ಸರಿ ಪರಿಸ್ಥಿತಿ ಬಂದ್ಬಿಡುತ್ತೆ, ನಾವು ಅರಳಿ ಗಿಡನೂ ಹಾಕ್ಸ್ಬಿಟ್ಟಿದ್ವಿ ಒಂದೊಂದ್ಸರಿ, ವೆಸ್ಟರ್ನ್ 7 ಅಂತ ಬರುತ್ತೆ, ಆ ಥರದ್ದು ನಾವು ಬದಲಾಯಿಸ್ಬಿಟ್ಟು ಆ ಬೆಳೆ ನಾವು ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಯಾವುದೋ ನೋವಿಗೆ ಈ ಪರಿಸ್ಥಿತಿಗಳಿಗೆ ನಾನು ಸಾಲ ಮಾಡಿಬಿಟ್ಟಿದ್ದೀನಿ ಅಂತ, ಅದು ಸಾಲಕ್ಕೆ ಶೂಲ ಇದ್ದಂಗೆ ಭಾರಿ ಕಷ್ಟ. ಅದು ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಗೊತ್ತು. ನಾನು ನಮ್ಮಮ್ಮನ ಸಾಲ ಮಾಡಿದ್ದೀವಿ, ಚಿತ್ರ ಮಾಡೋದಕ್ಕೆ ಸಾಲ ಮಾಡಿದ್ದೀವಿ, ವ್ಯವಸಾಯದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದೀವಿ, ಹೆಚ್ಚು ಕಡಿಮೆ ಗೊಬ್ಬರ ಹಾಕೋಕ್ಕಿಲ್ದಿರೋ ಸುಮ್ಮನೆ ಬರೀ ನೀರು ಹಾಯಿಸ್ಕೊಂಡು ಕಾಲ ಕಳೆದಿದ್ವಿ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಟ್ಕೊಳ್ಳೋ ಪರಿಸ್ಥಿತಿ ನನ್ನ ತಾಯಿಯವ್ರಿಗೆ ಬಂದಿತ್ತು. ಅದರಿಂದಲೇ ಅವರು ನನ್ನ ತಾಯಿಯವರು ಹೋದ ಸರಿ ಬಂದಾಗ ಅಂತ ಹೇಳಿದ್ರು, ಕಾವೇರಿ ಕಣ್ಣೀರಾಗಬಾರ್ದು ಅಂತ ಹೇಳ್ಬಿಟ್ಟು, ಅದು ತಣ್ಣೀರಾಗಿ ಪನ್ನೀರಾಗಿ ಎಲ್ರಿಗೂ ಬೇಕಾದವಳಾಗಿ ಹಿತವಾಗಿ ಹರಿಬೇಕು, ಎಲ್ಲರಿಗೂ ಬೇಕಾದವಳಾಗಿ ಹರಿಬೇಕು. ಅದರಲ್ಲಿ ನಮ್ಮ ಕಾವೇರಿ ಕೊಳ್ಳದ ಏನು ರೈತರು ಅದನ್ನು ಉಪಯೋಗಿಸ್ತಾ ಇದ್ದಾರೆ, ಅವ್ರುಗಳಿಗೆ ದ್ರೋಹ ಆಗದಿರ ಅವಳು ಚೆನ್ನಾಗಿರಬೇಕು, ಒಳ್ಳೇದಾಗಬೇಕು ಅನ್ನುವಂಥದ್ದು ದೇವರಾಣಿಗಳ ಉದ್ದೇಶ ನಮ್ಮ ತಾಯಿಯವ್ರದ್ದಿತ್ತು. ಅದಕ್ಕೋಸ್ಕರ ನಾನು ಬಂದೆ. ನನಗೂ ಆರೋಗ್ಯ ಸರಿ ಇಲ್ಲ, ಆದರೂ ನಾನು ಬಂದಿದ್ದೀನಿ. ಯಾಕಪ್ಪ ರೈತರು ಈ ಥರ
ನೇಣು ಹುಡ್ಲಾಕೊಂಡಿದ್ದಾರೆ ಅಂತ ಹೇಳಿದಾಗ ನನಗೆ ತುಂಬ ಮನಸ್ಸಿಗೆ ತುಂಬ ನೋವಾಯಿತು, ತುಂಬ ನೋವಾಯಿತು. ಯಾಕಂದರೆ ನಾವು ಅದೇ ಕೆಲಸ ಮಾಡ್ತಿದ್ದೆ, ನನಗೆ ಗೊತ್ತು. ಸರಿ, ಸೀತಾಫಲ ಮಾರಕ್ಕೆ ಹೋಗಿದ್ವಿ, ಕೆ.ಜಿ. 20 ರೂಪಾಯಿ ಅಂತ ಇದೆ. ಸೀತಾಫಲನೇ ಇಲ್ಲ ಮಾರ್ಕೆಟಲ್ಲಿ, ಅದು ಕೆ.ಜಿ. 20 ರೂಪಾಯಿ ಅಂತ ಇದೆ. ಇಷ್ಟೆಲ್ಲ ಮಾಡಿ ಒಬ್ಬ ರೈತ ಕೊನೆಯಲ್ಲಿ ಬೆಳೆ ಬೆಳೆದ್ರೂ ಕೂಡ ಅದಕ್ಕೆ ರೇಟ್ ಸಿಗ್ತಾ ಇಲ್ಲ. ತುಂಬ ಕಷ್ಟ ಇದೆ. ನಾ ಹೆಚ್ಚು ಕಡಿಮೆ ಹೆಂಗೆ ಇದ್ದೀನಿ, ಗಾಡಿನಲ್ಲಿ ಡಬ್ಬಗಳು ಇಟ್ಕೊಂಡ್ಬಿಟ್ಟು ರೋಡಲ್ಲೂ ಮಾರ್ತಾ ಇದ್ದೀವಿ ರೈತರು. ಯಾವ ಬಾಳನ್ನ ಬಾಳಬೇಕು, ಹ್ಯಾಗೆ ಬದುಕಬೇಕು, ಏನೂ ಅರ್ಥ ಆಗ್ತಾಯಿಲ್ಲ. ನಾನು ಒಂದು ಏನು ಹೇಳ್ತಾ ಇದ್ದೀನಿ, ದುಡುಕಲ್ಲಿ ದಯವಿಟ್ಟು ಈ ಉಳ್ಳಾಕೊಡೋದು ಇನ್ನೊಂದು ಮಾಡೋದು ದಯವಿಟ್ಟು ಮಾಡಬೇಡಿ. ಭೂಮಿ ತಾಯಿ ಇದ್ದಾಳೆ, ಕೈ ಕೊಡೋಲ್ಲ ಅವಳು. ತನ್ನನ್ನು ಮಾರ್ಕೊಂಡಾದ್ರೂ ನಿನ್ನನ್ನು ಕಾಯ್ತಾಳೆ. ಯಾಕೆ ನೀನು ಉಳ್ಳಾಕೋತೀಯ, ಯಾಕೆ ನೇಣು ಹಾಕೋತೀಯ? ಮಾಡಬಾರ್ದು. ಬದುಕೋ ದಾರಿ ಇದೆ, ಆಗದೇ ಇಲ್ಲ ಅನ್ನುವಂಥದ್ದಲ್ಲ. ಬದುಕೋ ದಾರಿ ಇದೆ, ನಾವು ಬದುಕೋಣ. ಸೌದೆ ಮಾರಿ ಆದರೂ ಬದುಕೋಣ. ಇವತ್ತು ಹಳೆ ಸೌದೆಗಳು ನಮ್ಮ ತೋಟದಲ್ಲಿ ಕಗ್ಲಿ ಗಿಡ, ಸುಚನಿ ಮರ ಎಲ್ಲ ಇದೆ. ಆ ಒಣಗಿದ ಸೌದೆಗಳೆಲ್ಲ ಕಡ್ದು ಜವರ್ಬಿಟ್ಟು ತಗೊಂಡೋಗಿ ಹೋಟ್ಲುಗಳಿಗೆ ಹಾಕ್ಬಿಟ್ಟು ನಾವು ಬದುಕ್ತಾ ಇದ್ದೀವಿ. ಯಾಕೆ ನಾವು ಆ ಥರ ಮಾಡಬಾರ್ದು. ಒಂದು ಸರ್ಕಾರದ ಹತ್ರ ನನ್ನ ವಿನಂತಿ, ನಾನೇನು ಕೇಳ್ಕೊತಾ ಇದ್ದೀನಿ ಕಳಕಳಿಯಿಂದ ನಿನ್ನೆ ಇಷ್ಟೆಲ್ಲ ಆದಮೇಲೆ, ಈ ಹೋರಾಟಗಳೆಲ್ಲ ಆದಮೇಲೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಬಂದು ಅವ್ರು ಕೇಳ್ಕೊಂಡ್ರೆ ಸರ್ವಪಕ್ಷ ಸಭೆ ಎಲ್ಲರೂ ಸೇರಿ, ಈ ತುಂಬ ವರ್ಷಗಳ ನಂತರ ಈ ಥರ ಎಲ್ಲರೂ ಸೇರಿದ್ದಾರೆ. ಅದು ತುಂಬ ಹೆಮ್ಮೆ, ನನಗೆ ತುಂಬ ಸಂತೋಷ, ತುಂಬ ಹೆಮ್ಮೆ ಆಗ್ತಾಯಿದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿಜವಾಗ್ಲೂ ಖಂಡಿತ ನಮಗೆ ಬೇಕಾಗಿರೋದು, ಕುಡಿಯೋ ನೀರಿಗೆ ಬೇಕಾಗಿರೋದು 40 TMC ಅನ್ನುವಂಥದ್ದನ್ನ ನಾವು ಹಾಗೆ ರಿಸರ್ವಲ್ಲಿ ಇರಬೇಕು. ಇದು ಹೋಗ್ತಾ ನಾವೇನು ಯೋಚನೆ ಮಾಡಬೇಕು ಅನ್ನೋಂಥದ್ದನ್ನ ಕೋರ್ಟಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಅವ್ರ ಬಾಯಲ್ಲಿ ಬಂದಿದ್ದು ನಮಗೆ ತುಂಬ ಸಂತೋಷ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಆಗಲ್ಲ ಅಂತಂದು ಹೇಳ್ಬೇಕು, ಹೋರಾಡೋಣ, ಆದರೆ ಪ್ರಾಣ ಕಳ್ಕೊಳ್ಳೋದು ಬೇಡ. ಆ ಕೈ ಮುಗಿಬೇಕು, ಹೋರಾಡೋಣ, ಪ್ರಾಣ ಕಳ್ಕೊಳ್ಳೋದು ಬೇಡ. ನಾನಿರೋದು ನಮ್ಮ ಮನೇಲಿ ಒಬ್ಬನೇ, ನಾನೇ ಬೇಜಾರಾಗ್ಬಿಟ್ಟು, ನನಗೇ ನೋವಾಗ್ಬಿಟ್ಟು ನಾನೇ ಪ್ರಾಣ ಕಳ್ಕೊಂಡು ನನ್ನ ಮನೆ ಬೀದಿಗೆ ಬರುತ್ತೆ. ಅದು ಮಾಡಬಾರ್ದು, ಯಾವತ್ತು ಮಾಡಬೇಡಿ ರೀತಿ ಕೈ ಮುಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ರೈತರಿಗೆ ನೀವು ನಮ್ಮ ರೈತ ಮಕ್ಕಳಾಗಿದ್ದೀರಿ ಸರ್. ಮತ್ತು ಹಳ್ಳಿ ಕಡೆ ಹೋಗಿದ್ವ ಸುಮಾರು ಆ ಕಡೆ ಮೊನ್ನೆ ಇದಕ್ಕೆ ತಾವು ಹೇಳಿದ್ರು ಹೋಗ್ತೀರಾ ಹೋಗಿ ಸಹಾಯ ಮಾಡಿ ಸಾಯೋ ಪೆನ್ಷನ್ ಮಿಸ್ ಮಾಡೋದ್ರಲ್ಲೇ ಒಂದೊಂದೊಂದೆಲ್ಲ ಕಾರ್ಮಿಕರು ಪೆನ್ಷನ್ ಕೊಡ್ತಾರೆ. ಸಮಾಜಮುಖಿ ಕೆಲಸ ತಿಂಗಳಿಗೆ ಜನಕ್ಕೆ ಕೆಲಸ ಕೊಡ್ತಾರೆ. ಭಾಳ ಸಂತೋಷ ಸರ್. ಅಟೆಂಡ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರಿ. ಒಬ್ಬರು ಹೈಕೋರ್ಟ್ ಜಡ್ಜ್ ಬಂದಿದ್ದಾರೆ ಸರ್. ಸರ್ ಹಾಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.